ಅಜಿತಾ, ಭೂಮಿ, ಏನ್ ಮಾಡ್ತಿದ್ದೀರಿ? ಸಾಹೇಬ್ರೆ, ನೋವಾಗ್ತಿದ್ಯಾ? ಅಯ್ಯೋ ದೇವ್ರೆ, ಏನಾಯ್ತು? ಕೈಗೆ ಏನ್ ಮಾಡ್ಕೊಂಡೆ? ಏನಾಯ್ತು ಭೂಮಿ? ಏನು ಇಲ್ಲಮ್ಮ. ಇಂತೆ ಇವ್ರು ಸುಳ್ಳು ಹೇಳ್ತಾ ಇದಾರೆ. ಸಾಹೇಬ್ರು ಈ ಗ್ರಿಲ್ಗೆ ಅವ್ರ ಕೈ ಹೊಡ್ಕೊಂಡ್ಬಿಟ್ರು. ಅಜಿತ, ಯಾಕೋ ಹೀಗೆಲ್ಲ ಮಾಡ್ಕೋತೀಯಾ? ಹೌದೇನೋ? ಯಾಕೋ ಅಂತದ್ದೇನಾಯ್ತು? ಇವಾಗ ಪ್ರಸಾದಿ ವಿಷಯದಲ್ಲಿ ಅಳಿಮನಿಗೆ ಟೆನ್ಷನ್, ಅದಕ್ಕೆ ಇದೆಲ್ಲ. ಯಾವನ್ ಗುರು ಇವ್ನ್ ಪ್ರಸಾದಿ? ತಿಳಿ ನೀನೆ ಕಲ್ ಬಂದಂಗ್ ಬರ್ತಾ ಇದ್ದಾನಲ್ಲ, ಯಾವನೇನೋ? ಹಾಳಾದವನು. ಅವನ್ನ ನೆನೆಸ್ಕೊಂಡ್ರೆ ಅವನ್ನ ಹುಡುಕಿ ಅವ್ನ್ ಕೆನ್ನೆಗ್ 4 ಬಾಸಿ ಕಾಲ್ ಕೆಳಗೋಕೆ ತೂದ್ ಬಿಡುವಷ್ಟು ಕೋಪ ಬರ್ತಿದೆ. ಅತ್ತೆ, ನೀವ್ ಯಾಕೆ ಇಷ್ಟೊಂದು ಕೋಪ ಮಾಡ್ಕೋತಾ ಇದ್ದೀರಾ? ಇಷ್ಟಕ್ಕೂ ಇದ್ರಲ್ಲಿ ಪ್ರಸಾದಿ ಅವ್ರ ತಪ್ಪೇನಿದೆ? ಅಜ್ಜಿ ಕರಿತಾ ಇದಾರೆ, ಅವ್ರು ಬರ್ತಾ ಇದಾರೆ, ಅಷ್ಟೇ ಅಲ್ವಾ? ಭೂಮಿ, ನಮಗಿದೆಲ್ಲ ಟೆನ್ಷನ್ ಯಾಕ್ ಬೇಕು? ಇದ್ರ ಬದ್ಲು ಅತ್ತೆ ಹತ್ರ ಹೋಗಿ ನಿಜ ಹೇಳ್ಬಿಡೋಣ. ಅಯ್ಯೋ ಬೇಡ ಅತ್ತೆ. ಒಂದ್ ವೇಳೆ ನಾವೇನಾದ್ರೂ ಹೀಗ್ ಮಾಡಿದ್ರೆ ಇಷ್ಟು ದಿನ ನಾನ್ ಪಟ್ಟಿರೋ ಕಷ್ಟ ಎಲ್ಲ ವ್ಯರ್ಥ ಆಗ್ಬಿಡುತ್ತೆ. ಅತ್ತೆ, ನನಗ್ ನೀವು ಮತ್ತೆ ನಿಮ್ಮತ್ತೆ ಇಬ್ರು ಒಟ್ಟಿಗಿರೋದನ್ನ ನೋಡ್ಬೇಕು. ಅದ್ ನೆರವೇರದ್ ಮೇಲೆ ನಾನ್ ಮನೆ ಬಿಟ್ಟು ಹೋಗೋದು. ಭೂಮಿ, ಏನ್ ಹೇಳ್ತಿದ್ಯಾ ನೀನು? ಅತ್ತೆ, ಹಾಗಂದ್ರೆ ಈ ಮನೆ ಬಿಟ್ಟು ಹೋಗೋದು ಅಂತ ಅರ್ಥ ಅಷ್ಟೇ. ಅದೇನು ಈ ಅತ್ತೆ ಸೊಸೆನ ಸೇರ್ಸೋದ್ರಲ್ಲಿ ಅಷ್ಟೊಂದು ಹಠ ನಿನಗೆ? ಮಾವ, ನಾನ್ ಈ ಮನೆಗ್ ಸೊಸೆ ಆಗ್ ಬಂದು 1 ವರ್ಷ ಆಯ್ತು. ಅವತ್ತಿಂದ ಇವತ್ವರೆಗೂ ನಮ್ ಅತ್ತೆ ನನ್ಗೋಸ್ಕರ ಏನೇನೆಲ್ಲ ಮಾಡಿದಾರೆ. ಕಡೆ ಪಕ್ಷ ಅವ್ರ ಋಣ ತೀರ್ಸೋದ್ ಬೇಡ್ವಾ ನಾನು? ಇದ್ ನನಗ್ ಸಿಕ್ಕಿರೋ ಒಂದು ಸಣ್ಣ ಅವಕಾಶ ಅಂತ ಅನ್ಕೋತೀನಿ. ನೀರಿದು ಭೂಮಿ ಋಣ ಅವಕಾಶ ಅಂತೆಲ್ಲ ಮಾತಾಡ್ತಿದ್ಯಲ್ಲ, ಏನಾಗಿದೆ ನಿನಗೆ? ಮಾವ, ಅಮ್ಮ ಅಂತ ಹೇಳಿದ್ರೆ ಭೂಮಿಗೆ ಸ್ವಲ್ಪ ಎಮೋಷನಲ್ ಅಟ್ಯಾಚ್ಮೆಂಟ್ ಅಲ್ವಾ? ಆ ಒಂದು ಅಟ್ಯಾಚ್ಮೆಂಟ್ ಇಂದ ಈ ತರ ಮಾತಾಡ್ತೀಯಾಳೆ. ಅಜಿತಾ, ಅವಳ ವಿಷಯ ಬಿಡು. ನಿನಗೇನಾಗಿದೆ ಅಂತ ಮೊದ್ಲು ಹೇಳು. ಅಲ್ವೋ, ಇನ್ನು ನೋಡ್ದೇ ಇರೋ ಪ್ರಸಾದಿ ಬಗ್ಗೆ ತಲೆ ಕೆಡಿಸ್ಕೊಂಡು ನಿನ್ ಕೈಗೆ ಯಾಕೋ ಪೆಟ್ ಮಾಡ್ಕೊಂಡೆ? ಅಜಿತ, ನಾನು ಒಂದ್ ಅರ್ಥ ಆಗ್ತಿಲ್ಲ ಕಣೋ. ಭೂಮಿ ಯಾರು? ನಿನ್ ಹೆಂಡತಿ. ಭೂಮಿಗೆ ನಿನಗೆ ಅಗಾಧವಾದ ಪ್ರೀತಿ ಇದ್ದಾಗ ಅವನ್ ಯಾವನೋ ಪ್ರಸಾದಕ್ಕೆ ನೀನ್ ಯಾಕೋ ತಲೆ ಕೆಡ್ಸ್ಕೋಬೇಕು? ಸಾಹೇಬ್ರೆ, ಹೇಳಿ, ಮಾವ ಕೇಳ್ತಿದಾರಲ್ಲ. ಅವನ್ಯವನು ಪ್ರಸಾದಿಯಿಂದ ನನ್ನ ಹೆಂಡತಿ ಕಿರಿಕಿರಿ ಆಗ್ಬಾರ್ದು ಅಂತ. ನನ್ ಪ್ಲಾನ್ ನಿಧಾನಕ್ ವರ್ಕೌಟ್ ಆಗ್ತಾ ಇದೆ. ಪ್ರಸಾದನ್ ಇಟ್ಕೊಂಡು ಇವ್ರಿಗೆ ಸ್ವಲ್ಪ ಪ್ರೆಷರ್ ಕೊಟ್ರೆ ಖಂಡಿತವಾಗ್ಲು ಅವ್ರ ಮನ್ಸಲ್ಲಿ ಏನಿದೆ ಅದನ್ನ ನಾನು ಬಾಯ್ ಬಿಡಿಸ್ತೀನಿ. ಇದೇ ಕರೆಕ್ಟ್. ಓಹೋ, ಶಿವನ್ ಯಾರು ಪ್ರಸಾದಿ ಮನೆ ಕಾಲಿಡಕ್ಕಿಂತ ಮುಂಚೆನೆ ಇಷ್ಟೊಂದು ಟೆನ್ಷನ್ ಕೊಡ್ತಾವನಲ್ಲ. ಅಲ್ಲ, ಇವ್ನ್ ಈ ಮನೆಗೆ ಬರ್ದಿರೋ ಹತ್ರ ಹೇಗಾರು ತಡಿಬೇಕಲ್ಲ. ಹೇಗ್ ತಡಿಯೋದು ಬರ್ದೇ ಇರೋನ್ನ ಹೇಗ್ ತಡಿಯೋದು ಅಂತ ಯೋಚನೆ ಮಾಡೋದಕ್ಕಿಂತ, ಅಲ್ಲ, ನಿಂಗ್ ಏನಾದ್ರು ಸ್ವಲ್ಪನಾದ್ರೂ ಬುದ್ಧಿ ಇದ್ಯಾ? ನಿಂಗ ವಜ್ಜಿ ಅಷ್ಟ್ ಹೇಳ್ಬೇಕಾರೆ ಆಗಲ್ಲ, ಬೇಡ, ನಂಗಿಷ್ಟ ಇಲ್ಲ ಅಂತ ಒಂದು ಮಾತು ಹೇಳ್ಬೋದಲ್ವಾ? ನೋಡು, ಅವ್ರವ್ರ ಇಷ್ಟ ಅವ್ರಿಗಿರುತ್ತೆ, ನನಗ್ ಗೊತ್ತು. ಓಕೆ, ಆದ್ರೆ ಆ ಪ್ರಸಾದಿನ ನೀನು ಇಷ್ಟಪಡಲ್ಲ ಅಂತ ನಂಗ್ ಪಕ್ಕಾ ಗೊತ್ತು. ಆದ್ರೆ ಯಾಕೋ ಎದೆ ಡವ ಅಂತಿದೆ. ಅವ್ನ್ ಬಂದ್ಮೇಲೆ ಏನಾದ್ರು ಒಪ್ಕೊಂಡ್ಬಿಡ್ತೀಯ ನಿಂಗೆ ಪ್ರೆಷರ್ಗೆ ಅಂತ. ನೋಡ್ ಭೂಮಿ, ಗುರ್ತು ಪರಿಚಯ ಇಲ್ದಿರೋ ಆ ಪ್ರಸಾದಿನ ಒಪ್ಕೊಳ್ಳೋದಕ್ಕಿಂತ ಮುಂಚೆ ಈ ತಾಳಿ ಕಟ್ಟಿರೋ ಗಂಡ ಅಜಿತ್ ಇರ್ಬೇಕಾದ್ರೆ ಅವನ್ನ ಒಪ್ಕೊಬೋದಲ್ವಾ? ನನ್ಗೇನ್ ಕಡಿಮೆ, ಜಸ್ಟ್ ಯೋಚನೆ ಮಾಡ್ಬೇಕಲ್ಲ. ಎಡ್ವರ್ಡ್, ನಾನ್ ನಿನ್ನ ಲವ್ ಮಾಡ್ತಾ ಇದೀನಿ, ಐ ಲವ್ ಯು ಚಿನ್ನ. ಚಿಕ್ಕ, ನೀವಾ? ಇನ್ನು ಪರಿಸ್ಥಿತಿ ನೋಡಿದ್ರೆ ನನ್ನ ಕಣ್ಣಲ್ಲಿ ನೀರಲ್ಲಪ್ಪ, ರಕ್ತ ಕಣ್ಣೀರೇ ಬರ್ತಿದೆಯಲ್ಲಪ್ಪ. ಹೇಗ್ ತಡ್ಕೊಳ್ಬೇಕು? ಅಯ್ಯೋ ದುರಂತವೇ, ದುರ್ವಿಧಿಯೇ, ಎಂಥ ಪರಿಸ್ಥಿತಿ ಬಂತು. ಪ್ರೀತಿಸಿದ ಹುಡುಗಿ ಕಣ್ಣೆದುರುಗಡೆ ಇದ್ರೂ ಕೂಡ ಮನಸ್ಸಿನ ಭಾವನೆಗಳನ್ನ ಹೇಳಕ್ಕಾಗದೆ ಒಳಗೆ ಒದ್ದಾಡ್ತಿದೆಯಲ್ಲಪ್ಪ. ಇಂಥ ವಿಷಯಗಳಿಗೆ ನಮ್ಮ ದುಶ್ಮನಿಗೂ ಬರಬಾರ್ದು. ಕಂಟ್ರೋಲ್ ಯುವರ್ ಸೆಲ್ಫ್ ಅಜಿತ, ಕಂಟ್ರೋಲ್ ಯುವರ್ ಸೆಲ್ಫ್. ಎಲ್ಲಿ ಕಂಟ್ರೋಲ್ ಯುವರ್ ಸೆಲ್ಫ್ ಸತ್ಯಣ್ಣ? ಪ್ರಸಾದಿ ಅನ್ನೋ ಹೆಸರು ನನ್ ಕಿವಿಗೆ ಬೀಳ್ತಿದ್ದಂಗೆ ನಾನು ಕಂಪ್ಲೀಟ್ ಔಟ್ ಆಫ್ ಕಂಟ್ರೋಲ್ ಆಗ್ತಿದ್ದೀನಿ. ನಾನಿಲ್ಲಿ ಪ್ರಸಾದಿ ಅವ್ನು ಯಾವನು, ಎತ್ತ, ಹೇಗಿದೆ ಅವನು, ಮುಸುಡಿ ಅಲ್ಲಿದ್ದಾನೆ, ಕೆತ್ತ, ಏನು ಮಣ್ಣೂ ಗೊತ್ತಿಲ್ಲ ಅವನ ಬಗ್ಗೆ. ಯಾಕೋ ಯೋಚನೆ ಮಾಡ್ತಿದ್ಯಾ ನೀನು? ನನಗೂ ಗೊತ್ತಿಲ್ಲ. ಅಕಸ್ಮಾತ್ ಏನಾದ್ರು ಅವನು ಭೂಮಿನ ಇಷ್ಟ ಪಡ್ತಾನಂತ ಹೆದರಿಕೆ ಆಗ್ತಿದ್ಯಾ ನಿನ್ಗೆ? ಭೂಮಿ ಯಾರಕ್ ತಾನೇ ಇಷ್ಟ ಆಗಲ್ಲ ಸತ್ಯಣ್ಣ? ನನ್ನಂತ ಕಲ್ ಮನ್ಸಲ್ಲೇ ಹೂ ನರಸ್ದವಳವಳು. ಇನ್ನ ಆ ಪ್ರಸಾದ್ ಯಾವ ಲೆಕ್ಕ ಹೇಳಿ? ಅಯ್ಯಪ್ಪ, ಇಷ್ಟ ದಿನ ಬರೀ ನೀನು ಪೊಲೀಸ್ ಆಫೀಸರ್ ಮಾತ್ರ ಅನ್ಕೊಂಡಿದ್ದೆ, ಆದ್ರೆ ನೀನ್ ಒಳಗಡೆ ಉದ್ಯೋನ್ಮುಖ ಕವಿ ಇದನ್ನಲ್ಲಪ್ಪ. ಥ್ಯಾಂಕ್ಸ್ ಸತ್ಯಣ್ಣ. ಭೂಮಿ ಅಂದ ತಕ್ಷಣ ನಿನ್ನ ಒಳಗಡೆ ಇರೋ ಕವಿತೆಗಳೆಲ್ಲ ಆಚೆ ಬಂದ್ಬಿಡ್ತಾವಲ್ಲ. ಅವಳನ್ನ ನೋಡಿದ ತಕ್ಷಣ ಮೇನಕ್ಕೆ ನೋಡಿದ ವಿಶ್ವಾಮಿತ್ರನ್ ತರ ಆಗೋಗ್ತೀನಿ ನಾನು. ಕಟ ಇಂತ ಆಹ್ಲಾದಕರ ಮಾತುಗಳನ್ನ ಕೇಳಿ ನನಗೇ ತಡೆಯಕ್ಕಾಗತ್ತಲ್ಲ. ಅಕಸ್ಮಾತ್ ಭೂಮಿ ಏನಾದ್ರು ಕೇಳಿಸ್ಕೊಂಡ್ಬಿಟ್ರೆ ಕುಡಿದು ಕುಪ್ಪಡಿಸಿ ಬಿಡ್ತಾರೆ. ಭೂಮಿನೇ ಬಂದ್ ನೋಡಪ್ಪ ಅಲ್ಲಿ. ಭೂಮಿ, 1 ಸೆಕೆಂಡ್ ಇಲ್ಲಿ ಬಾರಮ್ಮ. ಬಿಸ್ಲಲ್ಲಿ ಬರ್ತಾಳೆ, ತಾಳ್ಮೆ ಇರಲಿ, ಬಾರಮ್ಮ. ಏನ್ ಸತ್ಯಣ್ಣ? ಅಜಿತ, ನಿನಗೇನೋ ಏನ್ ಇರ್ಬೇಕಂತೆ ಅವರು? ಅಲ್ಲಿ ಏನೋ ಕವಿ ಭಾಷೆಯಲ್ಲಿ ಹೇಳ್ತಿದ್ದೀರಪ್ಪ, ನೀ ಹೇಳಪ್ಪ. ಬಿಸಿಲಲ್ಲಿ ನಮ್ಗೆ ಎಳ್ನೀರ್ ಸಿಕ್ಕಂಗಾಗತ್ತೆ, ಕೇಳಮ್ಮ. ನನ್ ನಿಜ ಹೇಳಿದ್ರೆ ಬಿಸಿಲು ಸ್ಟೋಪ್ ಹೋದಂಗಾಗುತ್ತೆ. ಏನ್ ಹೇಳಿದ್ರಿ? ಅವ್ರು ಸ್ವಲ್ಪ ತರ್ಲೆ, ನಿಂಗ್ ಗೊತ್ತಲ್ಲ ಭೂಮಿ. ಹಾಗಾದ್ರೆ ವಿಷಯ ಏನು ಇಲ್ವಾ? ಎಕ್ಸಾಕ್ಟ್ಲಿ, ನೀನ್ ತುಂಬಾ ಸ್ಮಾರ್ಟ್. ಕೇಳಿದ್ರೆ ನನ್ನ ಸತ್ಯಣ್ಣ, ಸುಮ್ನೆ ಕರೆದ್ರ ಬಿಸ್ಲಲ್ಲಿ ಹೋಗ್ತಾ ಇದ್ದಿದ್ದು ಸುಸ್ತಾಗಲ್ವಾ? ಮನೆಗೆ ಹೋಗಿ ರೆಸ್ಟ್ ಮಾಡ್ತಾ ಇದ್ಲು ಭೂಮಿ. ಏನಕ್ಕೆ ಕರೆದ್ಬಿಟ್ಟು ಇಲ್ಲಿ ಮಾತಾಡ್ಸ್ಬೇಕು ಅನ್ಕೊಂಡು? ಬುದ್ಧಿಪೂರ್ವಕ ಕರೆದಿದ್ದು ನನ್ನ ಮೇಲೆ ಸಿಟ್ಟು ಮಾಡ್ಕೊಳ್ಳೋ ತರ ಮಾಡಿಬಿಟ್ಟೆ ನೀನು ತರ್ಲೆ ಮಾಡಿಬಿಟ್ಟೆನಲ್ಲ. ಸಿಕ್ಕ ಚಾನ್ಸ್ ಉಪಯೋಗಿಸ್ಕೊಳಲ್ಲ. ಸಾಹೇಬ್ರ ಜೊತೆ ನನ್ನ ಕತೆ
ಇಲ್ಲಿಗ್ ಬಂದ್ ನಿಂತಿದೆ ನೋಡು. ಅಲ್ಲ ಭೂಮಿ, ಬಿಟ್ಬರ್ತೀನಿ ಅಂತ ಹೇಳಿ ಮತ್ತೆ ಹೋಗಿ ಅಲ್ಲೇ ಸಿಗಾಕೊಂಡಿದ್ಯಲ್ಲಮ್ಮ. ನನ್ಗಂತೂ ನಿನ್ನ ಅವ್ರ ಸಂಬಂಧ ನೀರಿನ ತರ ಕಾಣ್ತಾ ಇಲ್ಲ ಭೂಮಿ. ಈಚ್ಕೊಂಡ್ ಹೊರಗ್ ಬರ್ತೀಯ ಅನ್ನೋಕೆ ಸುಳಿಲ್ ಸಿಗಾಕೊಂಡಿದ್ಯಾ ಕಣೆ ನೀನು. ಸಾಲದಕ್ಕೆ ಅವ್ನ್ ಯಾವನೋ ದರ್ಬೇಸಿ ಹೆಣ್ ನೋಡಕ್ ಬರ್ತಾನಂತೆ. ನಿನ್ನನ್ ಬೇರೆ ಹೆಂಗಿದೆ ಗೊತ್ತಾ ಭೂಮಿ ನಿನ್ ಕತೆ ಇವಾಗ? ಕಾಲ್ ಮುಡ್ಕೊಂಡ್ ಬಿದ್ದಿರೋನ್ಗೆ ಮಂಡೆ ಹಾಕ್ಸೂರಂತೆ ಹಾಗಿದೆ. ಅಲ್ಲ ಅವ್ನು ಯಾವನ್ ಪ್ರಸಾದಿ ಅಂತ ಈ ಮನೆ ಕಾಲಿನ 3rd ಡಿಗ್ರಿ ಟ್ರೀಟ್ಮೆಂಟ್ ಕೊಟ್ಟು ಏರೋಪ್ಲೇನ್ ಹತ್ತಿಸ್ಬಿಡ್ತೀನಿ. ಲಕ್ಷ್ಮಕ್ಕ, ಆ ಪ್ರಸಾದಿ ಬಗ್ಗೆ ಕೇಳ್ದಾಗಿಂದ ನಮ್ ಸಾಹೇಬ್ರು ಫುಲ್ BP ರೇಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. BP ರೈಸ್ ಆದ್ರೆ ಇನ್ನೇನಾಗುತ್ತೆ ಸತ್ಯನಾ? ಅಲ್ಲ ಭೂಮಿನ ಹೆಣ್ಣೋಡೋದಕ್ ಬರ್ತಾನ ಅವ್ರು. ಅಲ್ಲ ಭೂಮಿ, ಒಂದ್ ವೇಳೆ ಆ ಪ್ರಸಾದಿಗೆ ನೀನ್ ಇಷ್ಟ ಆಗಿ ನಿನ್ನನ್ನೇ ಮದ್ವೆ ಆಗ್ತೀನಿ ಅಂತ ಹೇಳಿದ್ರೆ ಏನ್ ಹೇಳ್ತೀಯ ನೀನು? ಮದ್ವೆನ ಬೀಸೋ ಏಟ್ಗೆ ಯಾವ ದಿಕ್ಕಲ್ಲಿ ಓಡ್ತೀನಿ ಅನ್ನೋದೇ ಗೊತ್ತಾಗ್ಬಾರ್ದಮ್ಮ. ಈ ಹಿಂಸಾತ್ಮಕ ಮಾತುಗಳೆಲ್ಲ ನಿನ್ನ ಬಾಯಿಂದ ಯಾಕಪ್ಪ? ನೀನ್ ಹೇಳಿ ಕೇಳಿ ಕಾನೂನು ರಕ್ಷಕ ಅಲ್ಲ, ನ್ಯಾಯ ನೀತಿಗಳನ್ನ ಬೋಧಿಸುವಂತವನು. ವ್ಯವಸ್ಥೆಯ ಬಗ್ಗೆ ಕೆಟ್ಟದಾಗ ಮಾತಾಡಿದ್ರೆ ತಪ್ಪಲ್ವೇನಪ್ಪ? ಸತ್ಯಣ್ಣ ಅವ್ನ್ ಬಂದ್ಮೇಲೆ ಏನಾಗುತ್ತೆ ಅಂತ ನಾನ್ ಟೆನ್ಷನ್ ಮಾಡ್ಕೋತಿದ್ರೆ ನೀವೇನ್ ಮಾತಾಡ್ತೀರ ಸತ್ಯಣ್ಣ ಒಂದ್ ವೇಳೆ ಭೂಮಿ ಏನಾದ್ರೂ ಆ ಪ್ರಸಾದಿನ ಒಪ್ಕೊಂಡ್ಬಿಟ್ರೆ? ಏನು, ನಾನು ಆ ಪ್ರಸಾದಿನ ಒಪ್ಕೊಳ್ಳೋದ? ಅವನ್ ಒಪ್ಕೊಂಡು ಆಮೇಲೆ ಮನೆಯವರೆಲ್ಲ ಒಪ್ಕೊಂಡ್ಬಿಟ್ರೆ ಏನ್ ಮಾಡ್ತೀಯ ನೀನು? ನೈಸಾಗಿ ಆ ಪ್ರಸಾದಿನ ಕರ್ಕೊಂಡು ಹೋಗಿ ಬಾವಿಲ್ ತಳ್ಬಿಡ್ತೀನಿ. ನನ್ ಮೇಲೆ ಕೇಸ್ ಆದ್ರೂ ಪರವಾಗಿಲ್ಲ. ನನ್ನ ಪ್ರಕಾರ ಭೂಮಿ ಪ್ರಸಾದಿನ ಒಪ್ಕೊಳ್ಳಲ್ಲ. ಅಲ್ಲ ಸತ್ಯಣ್ಣ, ಮದುವೆ ಕಾಂಟ್ರಾಕ್ಟ್ ಮುಗಿತಿದ್ದ ಹಾಗೆ ಭೂಮಿ ಫ್ರೀ ಬರ್ಡ್. ಆ ಕಾಂಟ್ರಾಕ್ಟ್ ಮುಗಿತಿದ್ದಾಗೆ ಅವಳ ಜೀವನನ ರೂಪಿಸ್ಕೊಳ್ಳೋಂತ ಸ್ವಾತಂತ್ರ್ಯ ಅವಳಿಗಿದೆಯಲ್ಲ. ಆ ಸ್ವಾತಂತ್ರ್ಯ ಅವಳು ತಗೋ ಆಗಿದ್ರೆ ಅವಳು ಇಲ್ಲಿ ಭೂಮಿಯಾಗಿ ಕರಿತಿದ್ಲು, ಮನಸ್ವಿನಿಯಾಗಿ ನಟಿಸ್ತಿದ್ದಾಳೆ. ಅಷ್ಟೇ ಅಲ್ಲ, ಅಜ್ಜಿನ ಸಂಗೀತಮ್ಮನ್ನ ಒಂದು ಮಾಡೋದಕ್ಕೆ ಪ್ರಯಾಸ ಪಡ್ತಿದ್ದಾಳೆ. ಪಾಯಿಂಟ್ ಅಲ್ವಾ? ಅವಳು ತಾಳಿ ಚೈನ್ ಕಟ್ಟಾಯ್ತಲ್ಲ. ಈ ಒಪ್ಪಂದದ ಬಗ್ಗೆ ಎಲ್ಲ ಮರೆತು ಬಿಟ್ಟು ಇದರ ಸವಾಸ ಯಾಕೆ ಅಂತ ಅಂದ್ಬಿಟ್ಟು ಬುಸುಗುಡು ಹಾವಿನ ಮುಂದೆ ಯಾಕೆ ನಿಲ್ತಿದ್ಲು? ಇದು ಇನ್ನೂ ಸ್ಟ್ರಾಂಗ್ ಪಾಯಿಂಟ್. ಇದೆಲ್ಲ ನೀನ್ ಯೋಚನೆ ಮಾಡುವಂತದ್ದು, ಇದೆಲ್ಲ ನಿನಗೆ ಗೊತ್ತಿರುವಂತದ್ದು. ಯಾಕಂದ್ರೆ ನೀನು ಭೂಮಿ ಜೊತೆಗೆ 1 ವರ್ಷ ಇದೆಯಾ, ಗೊತ್ತು ತಾನೆ? ಒಂದ್ ವಿಚಾರ ಹೇಳ್ತೀನಿ ಕೇಳು. ಈ ಹೋಟ್ಲಲ್ಲಿ ಸರ್ವರ್ ಊಟ ಬಡಿಸೋದಕ್ಕೂ ಮತ್ತೆ ಮನೆಯಲ್ಲಿ ಅಮ್ಮ ಊಟ ಬಡಿಸೋದಕ್ಕೂ ಬಹಳಷ್ಟು ವ್ಯತ್ಯಾಸಗಳಿದೆ, ಅಜಗಜಾಂತರ ಇದೆ. ಆದ್ರೆ ಇಲ್ಲಿ ಏನಾಗಿದೆ ಅಂದ್ರೆ, ಭೂಮಿ ಕೇವಲ ಒಪ್ಪಂದದ ಮದುವೆಗೆ ಮಾತ್ರ ಸೀಮಿತ ಆಗಿದ್ರೆ ಅವಳು ನಿನ್ನ ಮುಂದೆ ಸರ್ವರಾಗಿ ಇರ್ತಿದ್ರು. ಇದನ್ನ ತಲೆ. ಹೌದ್ ಸತ್ಯಣ್ಣ, ಇದುವರೆಗೂ ಭೂಮಿ ನನಗೆ ಆತರ ಒಂದ್ ಫೀಲಿಂಗೇ ಕೊಟ್ಟಿಲ್ಲ. ಅವಳ ಪ್ರೀತಿಲಿ ಅಮ್ಮನಷ್ಟೇ ನಿಸ್ವಾರ್ಥ ಪ್ರೀತಿ ಕಾಣಿಸಿದೆ ನನಗೆ. ಹಾಗಿದ್ಮೇಲೆ ಅವಳ ಕತೆ ಏನಿದ್ರು ನಿನ್ನ ಸಂಯಮ. ಅವಳಾಗವಳೆ ನಿನ್ನ ಹತ್ರ ಬಂದು, ಸಾಹೇಬ್ರೆ ನಾನ್ ನಿಮ್ಮನ್ನ ಮನ್ಸಾರೆ ಮೆಚ್ಚಿದೀನಿ ಅಂತ ಖಂಡಿತ ಹೇಳ್ತಾಳೆ. ಎಲ್ಲವೂ ನೀನ್ ಆಸೆ ಪಟ್ಟ ಹಾಗೆ ಸತ್ಯಣ್ಣ, ನಿಮ್ ಜೊತೆ ಮಾತಾಡಿದ್ಮೇಲೆ ನಂಗೆ ಎರಾಬರಿ ಧೈರ್ಯ ಬರ್ತೇಣ. ಆದ್ರೆ ನನಗೇನಾಗ್ತಿದೆ ಗೊತ್ತಾ? ನನ್ನ ಕಂಡ ಬ್ರಹ್ಮಚಾರಿ ಆಂಜನೇಯ ಭಕ್ತ. ಈ ಭಕ್ತನ ಒಂದ್ ಕ್ಷಣದಲ್ಲಿ ಲವ್ ಗುರು ಮಾಡ್ಬಿಟ್ಟಿಲ್ಲ ಅಂತ ಒಳಗೆ ಖುಷಿ ಆಗ್ತದೆ. ಸಾರಿ, ನೋವಾಗ್ತಿದೆ. ಒಳ್ಳೇದಾಗುತ್ತೆ. ಪ್ರಳಯ ಬಂದು ನನ್ ಭೂಮಿ ಒಳಗಡೆ ಹೋಗ್ತಾ ಇದ್ರು, ಸುನಾಮಿ ಬಂದು ನನ್ ಕೊಚ್ಕೊಂಡ್ ಹೋಗ್ತಾ ಇದ್ರು. ನನ್ ಬಾಯಲ್ಲಿ ಬರೋ ಮೊದಲನೇ ಹೆಸರೇ ಸಾಹೇಬ್ರು ನನ್ನ ಒಪ್ಪಿದ್ರು ಬಿಟ್ರು. ಈ ಜನ್ಮ ಇರೋವರೆಗೂ ಅವ್ರೇ ನನ್ ಗಂಡ. ಲಕ್ಷ್ಮಕ್ಕ, ನಾನಿಂಗ ಆಮೇಲೆ ಕಾಲ್ ಮಾಡಿ. ಸರಿ ಭೂಮಿ, ಅವ್ನ್ ಯಾವನೋ ತಲೆಕಾಂಡಿ ಪ್ರಸಾದಿಂದ ನಮ್ಮ ಅಜ್ಜಿತ್ತು ತುಂಬಾ ತಲೆ ಕೆಡ್ಸ್ಕೊಂಡ್ಬಿಡೇನೆ, ಕೋಪ ಮಾಡ್ಕೊಂಡ್ಬಿಡೇನವ. ಅದು ಸಹಜ ಕೂಡ. ಯಾವ್ದೇ ಗಂಡನ್ಗಾಗ್ಲಿ ತನ್ನ ಹೆಂಡತಿ ಮೇಲೆ ಇನ್ನೊಬ್ಬ ಗಂಡಸು ಕಣ್ಣು ಹಾಕಿದಾನೆ ಅಂದ್ರೆ ಕೋಪ ಬಂದೇ ಬರುತ್ತೆ. ಆಕ್ಚುಲಿ ಅದಕ್ಕೆಲ್ಲ ಕಾರಣ ನಾನೇ ಅಲ್ವಾ ನಿನ್ಗೆ ಭೂಮಿಯಿಂದ ಮನಸ್ವಿನಿಯಾಗಿ ಆಕ್ಟ್ ಮಾಡು ಅಂತ ಹೇಳಿದ್ದು. ನನಗೂ ಕೋಪ ಬಂತು, ಆಮೇಲೆ ರಿಯಲೈಸ್ ಆಯ್ತು, ಅಯ್ಯೋ ಮುಟ್ಟಾಳ, ನಿನ್ನಿಂದ ಅಲ್ವೇನೋ ಅವಳು ಇಷ್ಟೆಲ್ಲ ನಾಟಕ ಆಡ್ತಿರೋದು ಅಂತ. ಸಾರಿಮ್ಮ. ದೊಡ್ಡ ಸಾಹೇಬ್ರೆ, ನೀವೇನ್ ನನ್ನ ಹತ್ರ ಸಾರಿ ಕೇಳ್ಕೊಂಡು? ನೋಡಿ, ನಾವ್ ಈ ನಾಟಕ ಎಲ್ಲ ಮಾಡ್ತಾ ಇರೋದು ಒಂದ್ ಒಳ್ಳೆ ಉದ್ದೇಶಕ್ಕಲ್ವಾ? ಅದೇನೋ ನಿಜ, ಆದ್ರೆ ನಮ್ ಇನ್ಸ್ಪೆಕ್ಟರ್ ಸಾಹೇಬ್ರು ತುಂಬಾ ಡಿಸ್ಟರ್ಬ್ ಆಗ್ಬಿಟ್ಟಿದಾರಲ್ಲ, ಹೋಗಿ ಸ್ವಲ್ಪ ಸಮಾಧಾನ ಮಾಡ್ತೀಯಾ? ಖಂಡಿತ ಬರ್ತೀನಿ. ಹಾ ಸಾಹೇಬ್ರೆ, ಕೆಲವೊಂದ್ ವಿಷಯಗಳು ನಿಮ್ಮನ್ನ ತುಂಬಾನೇ ಕಾಡ್ತಾ ಇದೆ. ಅದೇನಂತ ನಾನು ಹೇಳ? ಮೊದಲನೇದು, ನಮ್ ಒಪ್ಪಂದದ ಗಡುವು ಮುಗಿಯೋಷ್ಟರಲ್ಲಿ ನನ್ ತಾಯಿ ಭಾಗ್ಯಮ್ಮನ್ನ ನೀವು ಬಿಡುಗಡೆ ಮಾಡಿಸ್ಬೇಕಿತ್ತು, ಅದಾಗ್ಲಿಲ್ಲ. ಎರಡನೇದು, ನಮ್ಮಿಬ್ರು ಒಪ್ಪಂದದ ಗಡುವು ಮುಗ್ದಾಯ್ತು. ನಾನ್ ಮನೆ ಬಿಟ್ಟು ಹೋಗ್ಬಿಟ್ರೆ ಮನೆಯವ್ರಿಗೆ ಏನ್ ಹೇಳಿ ಸಂಭಾಳ್ಸೋದು ಅಂತ ತುಂಬಾ ಯೋಚಿಸ್ತಿದ್ದೀರಾ, ಕರೆಕ್ಟ್ ಅಲ್ವಾ ಸಾಹೇಬ್ರೆ? ಇನ್ ನಿಮ್ 3ನೇ ಟೆನ್ಷನ್ ಏನಪ್ಪಾ ಅಂದ್ರೆ ಆ ಪಕ್ಕದ ಮನೆ ಪ್ರಸಾದಿದ್. ನೀವ್ ಚಿಂತೆನೆ ಮಾಡ್ಬೇಡಿ, ನಾನಂತೂ ಆ ಪ್ರಸಾದಿನ ಯಾವ್ದೇ ಕಾರಣಕ್ಕೂ ಒಪ್ಕೊಳ್ಳಲ್ಲ. ಹಾಗಿದ್ಮೇಲೆ ನೀನ್ ನನ್ ಜೊತೆನೆ ಇರ್ಬೋದಲ್ಲ ಭೂಮಿ? ಐ ಮೀನ್ ಒಪ್ಪಂದದ ಗಡುವು ಮುಂದುವರ್ಸ್ಬೋದಲ್ಲ ಅಂತ. ಇನ್ನು ಒಪ್ಪಂದನ ಮುಂದುವರ್ಸೋದ್ರಲ್ಲೇ ಇರಿ. ಅಲ್ಲ, ನೀವ್ ನನ್ನ ಪ್ರೀತಿಸ್ತೀನಿ ಅಂತ ಹೇಳೋದಕ್ ನಿಮ್ಗೇನ್ ದಾಡಿ ಸಾಹೇಬ್ರೆ? ಭೂಮಿ, ನಾನ್ ಕೇಳಿದ್ರ ಮೇಲೆ ನಿನ್ ಒಪಿನಿಯನ್ ಏನು? ಕಾಂಟ್ರಾಕ್ಟ್ ನ ಮುಂದುವರ್ಸೋದ್ರಲ್ಲಿ ಅದ್ರ ಬಗ್ಗೆ ನಾನೇನು ಯೋಚನೆ ಮಾಡಿಲ್ಲ ಸಾಹೇಬ್. ಯಾಕೆ ನಂತಿದ್ಯಾ? ಸಾಹೇಬ್ರೆ, ನನ್ ಬದುಕನ್ ನೆನ್ಸ್ಕೊಂಡ್ರೆ ನನಗೆ ನಗು ಬರುತ್ತೆ. ಹೆತ್ತವರಿಗೆ ಹೆಗಣ ಮುದ್ದು ಅನ್ನೋ ಗಾದೆ ಇದೆ ಅಲ್ವಾ? ಆದ್ರೆ ನನ್ನ ವಿಷಯದಲ್ಲಿ ಹೆತ್ತವ್ರಿಗೆ ಬೇಡವಾದ ಮಗು ನನ್ನ ಹೆತ್ತು ಬಿಸಾಡ್ಬಿಟ್ರು. ಸಾಕ್ದವ್ರ ಮನ್ಸಿಗಾದ್ರೂ ಖುಷಿ, ಸಂತೋಷ, ನೆಮ್ಮದಿ ಕೊಡೋಣ ಅಂದ್ರೆ ನನ್ನ ಅಪ್ಪ ಸತ್ ಹೋದ್ರು, ಅಮ್ಮ ಸಹಿ ಪಾಲಾದ್ಲು, ನಾನು ತೀದಿಗ್ ಬಿದ್ಬಿಟ್ಟೆ. ಮದ್ವೆ ಅನ್ನೋದು ಪ್ರತಿಯೊಂದು ಹೆಣ್ಮಗಳು ಪಾಲಿಗೂ ಭವಿಷ್ಯದ ಭರವಸೆ. ಆದ್ರೆ ನನ್ನ ವಿಷಯದಲ್ಲಿ ಅದು ಒಂದು ಸುಳ್ಳಿನ ಭರವಸೆ ಆಗೋಯ್ತು ಸಾಹೇಬ್ರೆ. ನೀವು ಗೊತ್ತಾ, ಒಪ್ಪಂದದ ಮದ್ವೆ ಅನ್ನೋ ಹೆಸರಲ್ಲಿ ನಂದೊಂಥರ ಪಾಪಿ ಜನ್ಮ ಅಲ್ವಾ ಸಾಹೇಬ್ರೆ? ಎಲ್ರೂ ಸಿಕ್ಕಂಗೆ ಸಿಕ್ಕಿ ನನ್ನಿಂದ ದೂರ ಆಗ್ಬಿಡ್ತಾರೆ ಸಾಹೇಬ್ರೆ.
ತಾನ್ ಯಾರನ್ನ ನನ್ನೋರು ಅನ್ಕೋತೀನೋ ಅವ್ರು ನನ್ ಬಿಟ್ಟು ಹೊಟ್ಟೋಗ್ತಾರೆ. ಬರೀ ನೋವನ್ನು ಅನ್ಭವಿಸೋದೆ ನನ್ನ ಹಣೆ ಬರ ಆಗ್ಬಿಟ್ಟಿದೆ ಸಾಹೇಬ್ರೆ. ಯಾರ್ ನಿನ್ ಜೊತೆಲಿ ಇದ್ರು ಇಲ್ಲ ಅಂದ್ರು ನಾನ್ ನಿನ್ ಜೊತೆಲಿ ಇರ್ತೀನಿ. ಯಾಕಂದ್ರೆ ನನಗೆ ತುಂಬಾ ಇಷ್ಟ ಭೂಮಿ, ನೀನಂದ್ರೆ ತುಂಬಾ ಇಷ್ಟ. ಸಾಹೇಬ್ರೆ ಏನ್ ಹೇಳಿದ್ರಿ ನೀವು? ನಾನಂದ್ರೆ ನಿಮ್ಗೆ ಇಷ್ಟನಾ? ಒಂದ್ಸತಿ ಹೇಳಿ. ಹಾ, ನೀನ್ ನನ್ ಫ್ರೆಂಡ್ ಅಲ್ವಾ? ನನಗೆ ಇದ್ರೆ ಬರ್ತಿದೆ ಸಾಹೇಬ್ರೆ. ಭೂಮಿ ಏನೋ ಪ್ರಸಾದಿನ ಒಪ್ಪಲ್ಲ ಅಂತ ಕನ್ಫರ್ಮ್ ಆಗಿ ಹೇಳಿದಾಳೆ. ಆದ್ರೆ ನಿಂಗವಜ್ಜಿ ಏನಾದ್ರು ಬಲವಂತ ಮಾಡಿ ಒಪ್ಪಿಸ್ಬಿಟ್ರೆ? ನಯನ ಮನೋಹರ ದೃಶ್ಯಂ. ಅಯ್ಯೋ 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 ಅಯ್ಯೋ, ಏನೋ ಇದು? ಏನ್ರೋ ಮಾಡ್ತಿದ್ದೀರಾ? ಅಲ್ಲ ಅಜಿತಾ, ಇವಳನ್ ಯಾಕೋ ನೀನ್ ಹಂಗ್ ಹಿಡ್ಕೊಂಡಿದ್ದೆ? ನಮ್ ಪಕ್ಕದ ಮನೆ ಅವನ ಹೆಸರು ಪ್ರಸಾದಿ ನೋಡಿದ್ರೆ ಅವ್ನ್ ತಪ್ಪು ತಿಳ್ಕೊಳಲ್ವಾ? ಪೋಂಟಿ ಕಣ್ಣಲ್ಲಿ ಕಣ್ಣೀರ್ ಹಾಕಲ್ವಾ? ಚಿಕ್ಕಮ್ಮ, ನೀವ್ ಯಾಕೆ ಇಷ್ಟೊಂದು ಟೆನ್ಷನ್ ಆಗ್ಬಿಟ್ಟಿರಾ? ನೀವ್ ಅನ್ಕೊಂಡಿರೋ ತರ ಏನೂ ಆಗಿಲ್ಲ. ಕೂಲ್ 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 ಕೂಲ್. ಅಲ್ಲ ಅಂದ್ರೆ ನೀವು ಮಾತಾಡೋ ರೀತಿ ನೋಡಿದ್ರೆ ಪ್ರಸಾದಿಗೂ ಮತ್ತೆ ಮನಸ್ವಿನಿಗೆ ಆಲ್ರೆಡಿ ಮದ್ವೆ ಆಗ್ಬಿಟ್ಟಿದೆ. ಇವ್ನ್ ಯಾರೋ ಪರಪುರುಷ ಅನ್ನೋ ಮಾತಾಡ್ತಿದ್ರಲ್ಲ. ನಾನ್ ಹೇಳಿದ್ರು ಹೇಳ್ದೆ ಹೋದ್ರು ಇವನ್ ಪರಪುರುಷನೇ. ಭೂಮಿನ ಮದ್ವೆ ಆಗಿಲ್ವಾ? ಮದ್ವೆ ಆಗಿದಾನೆ ಅಂತಂದ್ರೆ ಪರಪುರುಷನೇ ಅಂತ ತಾನೇ ಅರ್ಥ. ಮನಸ್ವಿನಿ ನಾನ್ ನೋಡಿದ್ ಮೊದಲನೇ ದಿನಾನೇ ಇವಳನ್ನ ನನ್ ಮಗ ವೆಂಕಿ ತಂದ್ಕೊಂಡಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ನಾನ್ ಎಷ್ಟು ಒದ್ದಾಡ್ಬಿಟ್ಟೆ ಗೊತ್ತಾ? ಏನ್ ಮಾಡೋದು, ನನ್ ದುರಾದೃಷ್ಟ. ನಮ್ ವೆಂಕಿಗೆ ಒಂದ್ ಹುಡುಗಿ ಜೊತೆ ಆಲ್ರೆಡಿ ಎಂಗೇಜ್ಮೆಂಟ್ ಆಗೋಗಿದೆ. ಏನಂತೆ, ಪ್ರಸಾದಿನು ನನ್ ಮಗ ಇದ್ದ ಹಾಗೇನೆ. ವೆಂಕಿ ಜೊತೆನೆ ಬೆಳ್ದವನು. ಅವನ್ಗುನು ವೆಂಕಿ ತರಾನೇ ಸುತ್ತಿ ತಿನ್ಸಿ ಬೆಳ್ಸಿದೀನಿ ಗೊತ್ತಾ? ಖಂಡಿತ ನಮ್ ಮನಸ್ವಿನಿ ಪ್ರಸಾದಿಗೆ ತುಂಬಾ ಇಷ್ಟ ಆಗ್ತಾಳೆ. ಅಲ್ಲ ಅದಕ್ಕ ಮನಸ್ವಿನಿಗೂ ಆ ಹುಡ್ಗ ಮೆಚ್ಚಿಗೆ ಆಗ್ಬೇಕಲ್ಲ. ಅಲ್ಲ, ನಮ್ ಪ್ರಸಾದಿನ ನೀವೆಲ್ಲ ಏನ್ ಅನ್ಕೊಂಡಿದೀರಾ? ನವ ಮನ್ಮತ ಇದ್ದಾಗಿರ್ತಾನ ಗೊತ್ತಾ? ಹೈಟ್ ತಕ್ಕಂಗ್ ಪರ್ಸನಾಲಿಟಿ, ವೇಟ್ ತಕ್ಕಂಗೆ ವ್ಯಕ್ತಿತ್ವ. ಮುಂದೆ 100 ಎಕರೆ ಜಮೀನು, ಹಿಂದೆ 50 ಎಕರೆ ತೋಟ. ಅಷ್ಟೆಲ್ಲ ಅವ್ರ ಅಮ್ಮನ್ಗೆ ಅವನೊಬ್ನೇ ಮಗ. ಕೂತ್ಕೊಂಡ್ ತಿನ್ನೋದಲ್ಲ, ಮಲ್ಕೊಂಡ್ ತಿಂದ್ರು ಕರಗದೆ ಇರೋಂತ ಆಸ್ತಿ. ಅವನಿಗೆ ನಮ್ ಮನಸ್ವಿನಿ ಇಷ್ಟ ಆದ್ರೆ ಮುಗೀತು. ಮನಸ್ವಿನಿ ಬಾಗಿದ್ ಬಾಗ್ಲು ತೆರ್ದಂಗೆನೆ. ನಮ್ಮತ್ತೆ ಲಿಂಗವ್ವ ಮ್ಯಾಚ್ ಫಿಕ್ಸ್ ಮಾಡಿದ್ರು ಅಂದ್ರೆ ಮುಗೀತು ಕತೆ. ಮದ್ವೆ ಕನ್ಫರ್ಮ್. ಮನಸ್ವಿನಿ, ಮನಸ್ವಿನಿ ಮನಸ್ವಿನಿ ನಾನೇ. ದೇವ್ರಿಗೆ ಫ್ರೆಶ್ ಆಗಿ ಹೂವ ಕಿತ್ಕೊಂಡ್ ಬಾ, ಇದನ್ನೆಲ್ಲ ಆಮೇಲೆ ಕ್ಲೀನ್ ಮಾಡಿದ್ರೆ ಆಯ್ತು. ಹೋಗು. ಹೋದೆ. ಹೋಗು. ತುಳಸಿದಾರ ತರಕ್ ಹೇಳಿದ್ರು, ನಿನ್ನಿಬ್ರಿಂದ ಮತ್ತೆ ಹೋದೆ. ಅಲ್ಲ ಸತ್ಯನಾ, ಯಾವನು ಇವ್ನ್ ಪ್ರಸಾದಿ ಬರೋದಕ್ಕಿಂತ ಮುಂಚೆನೆ ಇಷ್ಟೊಂದು ಬಿಲ್ಡಪ್ ಇದೆಯಲ್ಲ, ಇನ್ ಬಂದ್ಮೇಲೆ ಅವ್ನ ಎಂಟ್ರಿ ಯಾವ ರೇಂಜಿಗೆ ಬಿಲ್ಡಪ್ ಇರುತ್ತೋ. ಅಲ್ಲ ಸತ್ಯನಾ, ಆ ಪ್ರಸಾದಿಗೆ ಭೂಮಿ ಇಷ್ಟ ಆಗ್ಬಿಟ್ಟು ಈ ನಿಂಗವ ಭೂಮಿ ತಲೆ ಕೆಡ್ಸಿ ಭೂಮಿಗೂ ಅವ್ನು ಇಷ್ಟ ಆಗ್ಬಿಟ್ಟು ನಿಂಗವ ಏನಾರು ಭೂಮಿ ಮತ್ತೆ ಆ ಪ್ರಸಾದಿಗೆ ಮದ್ವೆ ಮಾಡಿಸ್ಬಿಟ್ರೆ ಏನಪ್ಪಾ ಮಾಡೆ. ಹಾಗಾರು ಅವರಿಬ್ಬರಿಗೂ ಅವ್ರ ಹೆಸರಲ್ಲಿ ಮೂವಿ ಬರ್ಸ್ಬಿಟ್ಟು ಆಶೀರ್ವಾದ ಮಾಡಿ ಬರ್ತೀವಿ. ನಿಂದು ಒಂದ್ 51 ರೂಪಾಯಿ ಇದ್ರೆ ಕೊಡು, ನಿನ್ನ ಹೆಸರು ಬರ್ಸ್ಬಿಡ್ತೀನಿ. ಸತ್ಯಣ್ಣ, ಮತ್ತೆ ಇನ್ನೇನೋ ಹೇಳಿ ನಿಂಗೆ, ನಿನ್ನ ಹೃದಯ ಅನ್ನೋ ಬಾಂಡ್ ಪೇಪರ್ ಮೇಲೆ ಬರೆದು ಹೇಳ್ತಿದೀನಿ. ಭೂಮಿ ನಿನ್ನನ್ನು ಬಿಟ್ರೆ ಬೇರೆ ಯಾರನ್ನೂ ಒಕ್ಕೊಳಲ್ವ. ಇದ್ ನನಗ್ ಗೊತ್ತು ಸತ್ಯಣ್ಣ, ಆದ್ರೂ ಯಾಕೋ ಡವ ಡವ ಅಂತಿದೆ ನನ್ನಿದೆ. ಆ ಡವಡವಕ್ಕೆ ಪರಿಹಾರ ನೀನೇ ಕಂಡ್ಕೋಬೇಕು. ಪರಿಹಾರ ಏನು? ಎಲ್ಲೋ ತಲೆಯಲ್ಲಿ ಒಳಗ್ ಬಂದಂಗಿದೆ ನಿನಗೆ. ಬರ್ತಾ ಇದೆ ಬಿಟ್ಟಿದೆ ಸತ್ಯಣ್ಣ. ಆಚಾಕು ಏನಾ ಆ ಪ್ರಸಾದಿ ಮನೆ ಬರ್ತಿದ್ದಾನೆ. ಮಗ ಒಂಚೂರು ಸೇರಿಗೆ ಹೋಗ್ಬೇಕು ಬಾ ಅಂತ ಕರ್ಕೊಂಡು ಹೋಗ್ಬಿಟ್ಟು, ನೋಡು ಮನಸ್ವಿನಿ ಅವಳಲ್ಲ, ಅವಳು ನನ್ನ ಹೆಂಡತಿ ಭೂಮಿ, ಹಂಗಿಂದ ಹಿಂಗಾಯ್ತು, ಹಿಂಗಿಂದ ಹಂಗಂಗಾಯ್ತು, ಹಿಂಗಿಂದ ಹೆಂಗೆಂಗೋ ಆಗೋಯ್ತು ಅಂತ ಅವ್ನ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ಬಿಟ್ಟು ಸಿಚುಯೇಷನ್ನ ಅವನ ನಮ್ಮ ಬುಟ್ಟಿಗೆ ಹಾಕೊಂಡ್ಬಿಡೋಣ. ನಿಂಗ ವಜ್ಜಿ, ಇವನೇ ಹೇಳ್ತು ನನಗ್ ಬೇಡ ಅಂದ್ರೆ ನಿಂಗ ವಜ್ಜಿ ಏನ್ ಮಾಡ್ತಾರೆ? ಕೇಸ್ ಡಿಸ್ಮಿಸ್ಡ್, ಪ್ರಾಬ್ಲಮ್ ಸಾಲ್ವ್. ಐಫೈ ಕನ್ನ ಕೈಯ ನಿಂಗ. ಸತ್ಯನ, ಆ ಪ್ರಸಾದಿ ಬರ್ಲಿ. ಪ್ರಸಾದಿ ನಿನ್ನ ಕತ್ತಿನ ಸಮಾಧಿ. ಹೌದಾ ಅತ್ತೆ, ಪ್ರಸಾದಿ ಊರೊಳಗ್ ಬಂದ್ಬಿಟ್ನಂತೆ. ಮೊದಲನೇ ಸಲ ಹೆಣ್ಣೊಳಗ್ ಬರ್ತಾ ಇದ್ದಾನೆ. ಟಾಕ್ ಆಗಿ ಡ್ರೆಸ್ ಮಾಡ್ಕೊಂಡು ಅವ್ರೆಲ್ಲ ಚೆನ್ನಾಗ್ ಹಾಕೊಳ್ಳೋ ಕೇಳು, ಬೆಳ್ಳಕ್ ಆಗ್ಬೇಕು. ನೀವ್ ಹೇಳ್ದಂಗೆ ರೆಡಿ ಆಗಿ ಒಂದ್ 2 ನಿಮಿಷದಲ್ಲಿ ಮನೇಲಿ ಇರ್ತಾನಂತೆ. ಅತ್ತೆ, ಪ್ರಸಾದಿ ಬಂದ. ಅವನೊಂಥರ ಶಕ್ತಿಮಾನ್ ಇದ್ದ ಹಾಗೆ, ಹೇಳ್ತಿದ್ದಂಗೆ ಝುಯ್ ಅಂತ ಬಂದ್ಬಿಟ್ಟ.